ಅಪ್ಪ ಈ ಬೇಸಿಗೆಲ್ಲಂತೂ ಈ ಸೆಕೆ ತಡೆಯೋಕ್ಕಾಯ್ತಲ್ಲಪ್ಪ. ಫಸ್ಟು 50,000 ದುಡ್ಡು ಹೋದ್ರೂ ಪರವಾಗಿಲ್ಲ, ಒಂದು ಎ ಸಿ ತಗೊಬಿಡ್ಬೇಕು ಇವತ್ತು. ಯಾವ ಬ್ರ್ಯಾಂಡ್ ತಗೊಳ್ಳೋಣ? ಹ್ಯಾವೆಲ್ಸ್. ಇದೇನು ಇಷ್ಟು ತಣ್ಣಗೈತೆ ನೀರು? ಅಪ್ಪ ಈ ಚಳಿಲಿ ಈ ತಣ್ಣಗಿರೋ ನೀರು ಹಾಕೊಳಕ್ಕಾಗಲ್ಲಪ್ಪ. ಫಸ್ಟ್ ಒಂದು ಗೀಸರ್ ತಗೋಬೇಕು. ಯಾವ ಗೀಸರ್ ತಗೊಳ್ಳೋದು? ಹ್ಯಾವೆಲ್ಸಾ? ಎ ಸಿಗೂ ಹ್ಯಾವೆಲ್ಸು, ಗೀಸರ್ಗೂ ಹ್ಯಾವೆಲ್ಸಾ? ಇದ್ಯಾವುದೋ ಒಳ್ಳೆ ಕಂಪ್ನಿನೇ ಇರಬೇಕು. ಇವತ್ತೇ ತಗೋಬರ್ತೀನಿ. ಸರ್ ನಿಂತ್ಕೊಳ್ಳಿ ಸರ್, ಒಂದು ಸ್ವಲ್ಪ ನಿಮ್ಗೆ ಹೇಳ್ತಾ ಇರೋದು. ನಾನು ಹೇಳಿದ್ದು ಹ್ಯಾವೆಲ್ಸ್ ಪ್ರಾಡಕ್ಟ್ ತಗೊಳ್ಳಿ ಅಂತ ಅಲ್ಲ ಹೇಳಿದ್ ನಾನು, ಹ್ಯಾವೆಲ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಅವರಾದ್ರೂ ನನ್ನ ಮಾತು ಕೇಳಿಸ್ಕೊಳ್ದಿರ ಹೋಗೇ ಬಿಟ್ರು, ನೀವಾದ್ರೂ ನನ್ನ ಮಾತು ಕೇಳಿಸ್ಕೊಳ್ಳಿ. ನಮಸ್ತೆ ಕರ್ನಾಟಕ. ಎ ಸಿ ತಗೊಳ್ತೀರಾ ಹ್ಯಾವೆಲ್ಸ್ ತಗೊಳ್ತೀರಾ ಯೋಚನೆ ಮಾಡಿ. ಇವತ್ತಿನ ಒಂದು ವಿಶ್ಲೇಷಣೆ ಬಂದು ಹ್ಯಾವೆಲ್ಸ್ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ತಿಳ್ಕೊಳ್ಳೋಣ ಬನ್ನಿ. ಸೊ ಬಿಫೋರ್ ಗೋಯಿಂಗ್ ಟು ಫಂಡಮೆಂಟಲ್, ಅಟ್ ಪ್ರೆಸೆಂಟ್ ಶಾರ್ಟ್ ಟರ್ಮ್ ಅಲ್ಲಿ ಹ್ಯಾವೆಲ್ಸ್ ಇಂಡಿಯಾ ಶೇರ್ ಏನ್ ಮಾಡ್ತಾ ಇದೆ ಜಸ್ಟ್ ಯೋಚನೆ ಮಾಡಿ. ಸೊ ಟೆಕ್ನಿಕಲ್ ಚಾರ್ಟ್ ಬಗ್ಗೆ ಸ್ಟಡಿ ಮಾಡೋಣ. ಬಿಫೋರ್ ಗೋಯಿಂಗ್ ಟು ಫಂಡಮೆಂಟಲ್ಸ್, ಟೆಕ್ನಿಕಲ್ ಪ್ರಕಾರ ಈ ಸ್ಟಾಕು ಕಳೆದ ಸೆಪ್ಟೆಂಬರ್ ಇಂದ ಬೀಳ್ತಾನೆ ಇದೆ. ಇನ್ ಬಿಟ್ವೀನ್ ಒಂದು ಶಾರ್ಪ್ ರ್ಯಾಲಿ ಸಹ ಬಂತು. ಅಗೇನ್ ದ ಸೆಲ್ ಆಫ್ ಕಂಟಿನ್ಯೂ ಆಯಿತು. ಕಳೆದ 5-6 ತಿಂಗಳಿಂದ ಈ ಸ್ಟಾಕ್ ಬೀಳ್ತಾ ಇದೆ. ಒಳ್ಳೆ ಕರೆಕ್ಷನ್ ಆಗಿದೆ, ಒಳ್ಳೆ ಸಪೋರ್ಟ್ ಝೋನ್ ಅಲ್ಲೂ ಸಹ ಇದೆ. ವಿ ಕ್ಯಾನ್ ಸೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಲ್ಲಿ ಇದೆ ಈ ಕಂಪನಿ. ವೀಕ್ಲಿ ಕ್ಯಾಂಡಲ್ ಪ್ರಕಾರ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಸಹ ಫಾರ್ಮ್ ಆಗಿದೆ. ಟೆಕ್ನಿಕಲಿ ಒಂದು ರಿವರ್ಸಲ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಡೈಲಿ ಪ್ಯಾಟರ್ನ್ ಪ್ರಕಾರ ನೋಡೋಣ, ವೀಕ್ಲಿ ಡೈಲಿ. ಸೊ ಡೈಲಿ ಪ್ಯಾಟರ್ನ್ ಪ್ರಕಾರನು ಇದೊಂದು ಇಫ್ ಯು ಸಿ ದಿಸ್ ಪೋಲ್ ಫ್ಲಾಗ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಸೊ ಇದು ಬ್ರೇಕ್ಔಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಟೆಕ್ನಿಕಲಿ ಹ್ಯಾವೆಲ್ಸ್ ಇಂಡಿಯಾ ವೆರಿ ಸೇಫ್ ಝೋನ್ ಅಲ್ಲಿ ಇದೆ, ಏನು ತೊಂದರೆ ಇಲ್ಲ. ಟೆಕ್ನಿಕಲಿ ಬುಲ್ಲಿಶ್ ಆಗೇ ಇದೆ. ಫಂಡಮೆಂಟಲಿ ಚೆಕ್ ಮಾಡೋಣ. ಫಂಡಮೆಂಟಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಸ್ಟಾಕ್ನ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಕಂಡುಹಿಡಿಯೋದೆ ಫಂಡಮೆಂಟಲ್ಸ್, ನಾಟ್ ಟೆಕ್ನಿಕಲ್ಸ್. ಟೆಕ್ನಿಕಲ್ಸ್ ಅಂದ್ರೆ ಜಸ್ಟ್ ಲೈಕ್ ಅ ಥರ್ಮಾಮೀಟರ್ ಅಲ್ಲಿ ಟೆಂಪರೇಚರ್ ಚೆಕ್ ಮಾಡ್ತಾರೆ. ಸೊ ಥರ್ಮಾಮೀಟರ್ ಏನ್ ಹೇಳುತ್ತೆ, ಇವಾಗ ಏನಾಗ್ತಾ ಇದೆ ಬಾಡಿ ಟೆಂಪರೇಚರ್ ಹೇಳುತ್ತೆ ಹೊರತು ಮುಂದೆ ಏನಾಗುತ್ತೆ ಈ ವ್ಯಕ್ತಿಯ ಹೆಲ್ತ್ ಏನಾಗುತ್ತೆ ಅಂತ ಥರ್ಮಾಮೀಟರ್ ಹೇಳಲ್ಲ. ತುಂಬಾ ಜನ ಈ ಥರ್ಮಾಮೀಟರ್ ಇಟ್ಕೊಂಡು ಟ್ರೇಡಿಂಗ್ ಮಾಡಿ ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಥರ್ಮಾಮೀಟರ್ ಅಲ್ಲಿ ಇವಾಗ ಇಟ್ರೆ 98 ಬರುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಇಟ್ರೆ 96 ಬರುತ್ತೆ. ಇವಾಗ ಗ್ರೀನ್ ಕ್ಯಾಂಡಲ್ ಬರುತ್ತೆ, ಇನ್ನೊಂದು 5 ನಿಮಿಷಕ್ಕೆ ರೆಡ್ ಕ್ಯಾಂಡಲ್ ಬರುತ್ತೆ. ಯಾವುದನ್ನು ನಂಬ್ತೀರಾ? ಅದರಿಂದ ಟೆಕ್ನಿಕಲ್ ಅನಾಲಿಸಿಸ್ನ ಮೀರಿದ್ದು ಯಾವುದು? ಫಂಡಮೆಂಟಲ್ ಅನಾಲಿಸಿಸ್. ಅದನ್ನು ತಿಳ್ಕೊಳ್ಳೋಣ. ಸೊ ಡೆಫಿನೆಟ್ಲಿ ಈ ಸ್ಟಾಕಿನ ವಿಶ್ಲೇಷಣೆ ಮಾಡಕ್ಕೆ ಹೋದವಾಗ ನನಗೆ ಫಸ್ಟ್ ಯೋಚನೆ ಮಾಡಿದ್ದು ಈ ಸ್ಟಾಕು ಏನೇನು ಮಾಡುತ್ತೆ ಅಂದರೆ ಕೇಬಲ್ಸು, ವೈರ್ಸು, ಈವನ್ ರೀಸೆಂಟ್ಲಿ ದೇ ಪರ್ಚೇಸ್ ಲಾಯ್ಡ್ ಎ ಸಿ ದಟ್ ಈಸ್ ಲಾಯ್ಡ್ ಈಸ್ ಅ ಫೇಮಸ್ ಫಾರ್ ಎ ಸಿಗಳು. ಆ ಎ ಸಿ ಕಂಪನಿನ ಸಹ ಅಕ್ವೈರ್ ಮಾಡಿಕೊಂಡ್ರು. ಇಟ್ಸ್ ಎ ವೆರಿ ವೆರಿ ಗುಡ್ ನ್ಯೂಸ್ ಫಾರ್ ಹ್ಯಾವೆಲ್ಸ್ ಇಂಡಿಯಾ. ಆಲ್ಮೋಸ್ಟ್ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಎನಿ ಟೈಮ್ ಸೂನ್ ಈ ಒಂದು ಕಂಪನಿ ನಿಫ್ಟಿ 50ಗೂ ಸಹ ಬರ್ಬೋದು. ಸೊ ನಿಫ್ಟಿ 50 ನಿಜವಾಗ್ಲೂ ಬರುತ್ತಾ? ಹ್ಯಾವೆಲ್ಸ್ ಇಂಡಿಯಾ ಕಾಂಪಿಟೇಟರ್ ಯಾರ್ಯಾರಿದೆ ಅಂತ ಚೆಕ್ ಮಾಡಿದ್ರೆ ಡಿಕ್ಸನ್ ಟೆಕ್ನಾಲಜೀಸ್, PG ಎಕೋ ಎಲೆಕ್ಟ್ರೋಪ್ಲಾಸ್ಟ್ ಆ್ಯಂಡ್ ಸರ್ಟನ್ ಸಣ್ಣ ಪುಟ್ಟ ಕಂಪ್ನೀಸ್ ಇದೆ. ಅದನ್ನೇನು ನಾವು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಮೇಜರ್ ಪ್ಲೇಯರ್ಸ್ ಆರ್ ಹ್ಯಾವೆಲ್ಸ್ ಇಂಡಿಯಾ ಜೊತೆಗೆ ಡಿಕ್ಸನ್ ಟೆಕ್ನಾಲಜೀಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದೇ ಮ್ಯಾನುಫ್ಯಾಕ್ಚರ್ ಟಿವಿ ಪ್ಯಾನಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ದೇ ಆರ್ ಲೈಕ್ ವೆರಿ ಡಿಫ್ರೆಂಟ್ ಕಂಪ್ನಿ. ಆ್ಯಂಡ್ ಹ್ಯಾವೆಲ್ಸ್ ಇಂಡಿಯಾ ಅವ್ರೇನು ಮಾಡ್ತಾರೆ, ಕೇಬಲ್ ವೈರ್ಸ್ ಆಗಲಿ, ಫ್ಯಾನ್ಸ್ ಆಗಲಿ, ಸ್ವಿಚಸ್ ಆಗಲಿ, ಆ್ಯಂಡ್ ಈವನ್ ಲೈಟ್ಸ್ ಆಗಲಿ, ಆ್ಯಂಡ್ ಈವನ್ ದಟ್ AC, Lloyd electrical ACs, electrical components, electrical equipments. So they're diversified portfolio. Havells India is one of the, we can say very great company in India. As a brand image ಸಹ ಒಂದು ಅಲ್ಟಿಮೇಟ್ ಲೆವೆಲಲ್ಲಿದೆ. ಆ್ಯಂಡ್ ರೀಸೆಂಟ್ಲಿ ಈ ಸ್ಟಾಕು ಫಂಡಮೆಂಟಲ್ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಏನಕ್ಕೆ ಬೀಳ್ತಾ ಇದೆ ಸ್ಟಾಕು, ಮುಂದಿನ ದಿನಗಳಲ್ಲಿ ಏನು ಆಗ್ಬೋದು ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಕಂಪನಿಯ ಫಂಡಮೆಂಟಲ್ಸ್ ನೋಡೋಕೆ ಹೋದರೆ PB ರೇಷಿಯೋ ಅರೌಂಡ್ 12 ಇದೆ, ವಿಚ್ ಇಸ್ ಓಕೆ. ಸೊ PE ರೇಷಿಯೋ ಎಕ್ಸ್ಪೆನ್ಸಿವ್ ಇದೆ, ಬಟ್ ಕಾಂಪಿಟೇಟರ್ಸ್ ಕಂಪೇರ್ ಮಾಡಿಕೊಂಡ್ರೆ ಏನಂತ ಎಕ್ಸ್ಪೆನ್ಸಿವ್ ಇಲ್ಲ. 66 ಇಸ್ ಐ ಕ್ಯಾನ್ ಸೇ ವೆರಿ ಎಕ್ಸ್ಪೆನ್ಸಿವ್. ಡೆಟ್ ಮಾತ್ರ ಬರೀ 300 ಕೋಟಿ ಸಾಲ ಇದೆ. ಆಲ್ಮೋಸ್ಟ್ ವಿ ಕ್ಯಾನ್ ಸೇ ಡೆಟ್ ಫ್ರೀ ಕಂಪ್ನಿ, ಸಾಲ ಇಲ್ದಿರೋ ಕಂಪ್ನಿ. ಹ್ಯಾವೆಲ್ಸ್ ಇಂಡಿಯಾ ಇಸ್ ಅ ಡೆಟ್ ಫ್ರೀ ಕಂಪನಿ, ವಿಚ್ ಇಸ್ ವೆರಿ ವೆರಿ ಗುಡ್ ಥಿಂಗ್. ROC 25 is which is again a great thing. ROE is also good. Promoter holding 59% ಇದೆ, which is again good. ಸೊ ಇನ್ವೆಸ್ಟರ್ಸ್ ಯಾರ್ಯಾರಿದೆ ಅಂತ ನೋಡೋಕೆ ಹೋದರೆ FIIs, DIIs ಎಲ್ಲ ನೀವು ನೋಡಿದ್ರೆ FIIs 22% ಇದ್ದಾರೆ, DIIs ನೋಡಿದ್ರೆ 12% ಇದ್ದಾರೆ, ಪ್ರಮೋಟರ್ 59% ಇದ್ದಾರೆ. ಪಬ್ಲಿಕ್ ತುಂಬ ಕಡಿಮೆ ಇದೆ. ಡೆಫಿನೆಟ್ಲಿ ಇದೊಂದು ಒಳ್ಳೆ ವಿಚಾರ. ಯಾಕಂದರೆ ಪಬ್ಲಿಕ್ ನಿಧಾನಕ್ಕೆ ಸ್ಟೇಕನ್ನು ಕಡಿಮೆ ಮಾಡ್ಕೊಂಬರ್ತಾವ್ರೆ. ಆ್ಯಂಡ್ DIIs ಆರ್ ಇನ್ಕ್ರೀಸಿಂಗ್ ದ ಸ್ಟೇಕ್.
ಆ್ಯಂಡ್ ಈವನ್ ಸ್ವಲ್ಪ ಪೋರ್ಷನ್ ಗೌರ್ಮೆಂಟ್ದು ಸಹ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇದೆ. ಪ್ರಮೋಟರ್ಸ್ 59% ಇರೋದ್ರಿಂದ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್, ವೆರಿ ಸ್ಟ್ರಾಂಗ್ ಕಂಪನಿ. ಒಂದು ಯೋಚನೆ ಮಾಡಿ, ಯಾವುದೇ ಒಂದು ಕಂಪ್ನಿಯಲ್ಲಿ FIS ಆ್ಯಂಡ್ DIS ಇಬ್ಬರೂ ಸೇರಿ ಒಂದು 25% ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಇದು ಒಳ್ಳೆ ಕಂಪ್ನಿನೇ. FIS ಆ್ಯಂಡ್ DIS ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಫಾರಿನ್ ಕಂಪನಿಗಳು ಇನ್ವೆಸ್ಟ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಲೋಕಲ್ ಲೈಕ್ LIC ಅವರು, ಮ್ಯೂಚುವಲ್ ಫಂಡ್ ಕಂಪನೀಸು ಎಲ್ಲರೂ ಹ್ಯಾವೆಲ್ಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇಟ್ಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕಂಪನಿ ಅಂತ ಹೇಳ್ಬೋದು ಇಂಡಿಯಾದಲ್ಲಿ. ಬರೀ ಇನ್ವೆಸ್ಟರ್ಸ್ ಎಷ್ಟಿದ್ದಾರೆ ಅನ್ನೋದಕ್ಕಿಂತ ಮೇನ್ಲಿ ಈ ಕಂಪನಿಯ ಕ್ವಾರ್ಟರ್ ಆನ್ ಇಯರ್ ಪ್ರಾಫಿಟ್ ನೋಡೋಕೆ ಹೋದರೆ ಒಂದು ಕಾಲದಲ್ಲಿ 2023ರಲ್ಲಿ 350 ಕೋಟಿ ಲಾಭ ಮಾಡ್ತಾ ಇದ್ದದ್ದು ಕಂಪನಿ 2022ರಲ್ಲಿ 250 ಕೋಟಿ, 250 ಕೋಟಿಯಿಂದ 350 ಕೋಟಿಗೆ ಹೋಗಿದ್ದು. ರೀಸೆಂಟ್ ಡೇಟಾ ಪ್ರಕಾರ ನೋಡೋಕೆ ಹೋದರೆ ದ ಡೇಟಾ ಸೇಸ್ 500 crores ಪ್ರಾಫಿಟ್ ಮಾಡಿದ್ದಾರೆ ಈ ಒಂದು ಕಂಪನಿ. ನೆಟ್ ಪ್ರಾಫಿಟ್ 500 ಕೋಟಿ ದಾಟಿದೆ. ಸೊ ಆದರೂ ಶೇರ್ ಮೇಲಕ್ಕೆ ಎದೊಳ್ತಲ್ಲ. ಏನಕ್ಕೆ ಸರ್, ಏನಕ್ಕೆ? ದೇರ್ ಇಸ್ ಅ ಸ್ಟ್ರಾಂಗ್ ರೀಸನ್, ಹೇಳ್ತೀನಿ. ಸೊ ಇಯರ್ ಪ್ರಾಫಿಟ್ ನೋಡೋಕೆ ಹೋದರೆ 2018ರಲ್ಲಿ 600 ಕೋಟಿ ಪ್ರಾಫಿಟ್ ಮಾಡ್ತಾ ಇದ್ದ ಕಂಪನಿ ಇವಾಗ 1470 ಕೋಟಿ ಪ್ರಾಫಿಟ್ ಮಾಡಿದೆ. ಸೊ ಇವನ್ ಕರೋನಾ ಟೈಮಲ್ಲಿ ಈ ಕಂಪನಿ 700 ಕೋಟಿ ಪ್ರಾಫಿಟ್ ಮಾಡ್ತಾ ಇತ್ತು. 2021ರಲ್ಲಿ 1000 ಕೋಟಿ ಲಾಭ ಮಾಡ್ತಾ ಇದೆ. ಇದು 1500 ಕೋಟಿ ಲಾಭ ಮಾಡ್ತಾ ಇದೆ ಆಲ್ಮೋಸ್ಟ್. ಸೊ ಇದೊಂದು ಒಳ್ಳೆ ಸೂಚನೆ. ಇಯರ್ ಈ ಕಂಪನಿ ಬೆಳೀತಾ ಇದೆ ವೆರಿ ಸ್ಲೋಲಿ. ಒಂಥರ ಏಷ್ಯನ್ ಪೇಂಟ್ ಹೆಂಗೆ ಬೆಳೀತಲ್ಲ ಆ ಕಾಲದಲ್ಲಿ, ಅದೇ ಥರ ಏಷ್ಯನ್ ಪೇಂಟ್ ಥರನೇ ಈ ಕಂಪನಿ ಸ್ಲೋಲಿ ಗ್ರೋತ್ ಬರ್ತಾ ಇದೆ, ವಿಚ್ ಇಸ್ ವೆರಿ ಗುಡ್ ಥಿಂಗ್. ಅಂದರೆ ಯಾವುದೋ ಒಂದು ಕಂಪ್ನಿ ಫೇಕಾಗಿ ಸಡನ್ನಾಗಿ ಗ್ರೋತ್ ಬಂದ್ಬಿಡೋದು, ಆಮೇಲೆ ಸೇಲ್ಸೇ ಇರಲ್ಲ, ರೆವಿನ್ಯೂ ಇರಲ್ಲ, ಆ ಥರ ಆಗೋ ಬದಲು ಗ್ರ್ಯಾಜುಲಿ ಹ್ಯಾವೆಲ್ಸ್ ಇಂಡಿಯಾ ಬ್ರ್ಯಾಂಡು ಗ್ರ್ಯಾಜುಲಿ ಇಂಪ್ರೂವ್ ಆಗ್ತಾ ಇದೆ. ಅದರ ಒಂದು ಇಂಪ್ಯಾಕ್ಟ್ ನಮ್ಮ ಪ್ರಾಫಿಟ್ಸ್ ಮೇಲೆ ನಾವು ನೋಡ್ಬೋದು. ಸೊ ಈ ಒಂದು ಕಂಪನಿ ಕ್ವಾರ್ಟರ್ ಇಯರ್ ಪ್ರಾಫಿಟ್ ಇಂಪ್ರೂವ್ ಆಗ್ತಾ ಇರೋನು ಒಂದು ರೀಸನ್ ಇದೆ ಏನಕ್ಕೆ ಸ್ಟಾಕ್ ಬೀಳ್ತಾ ಇದೆ ಅಂದರೆ, ರೀಸೆಂಟ್ಲಿ ಅಲ್ಟ್ರಾಟೆಕ್ ಅವರು ಒಂದು ಇನ್ಫಾರ್ಮೇಷನ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ನಾವು ಸಹ ಕೇಬಲ್ಸ್ ಆ್ಯಂಡ್ ವೈರ್ಸ್ ಬಿಸ್ನೆಸ್ಗೆ ಎಂಟರ್ ಆಗ್ತೀವಿ ಅಂತ. ಆವಾಗ ಪ್ರತಿಯೊಂದು ಸ್ಟಾಕ್ಸ್ ಬಿತ್ತು. ಯಾವುದಾದ್ರು ಬಿತ್ತು? ಪಾಲಿಕ್ಯಾಬ್, KEI, ಹ್ಯಾವೆಲ್ಸ್ ಇಂಡಿಯಾ, ಈವನ್ ದ ವೋಲ್ಟಾಸ್, ಎಲ್ಲ ಸ್ಟಾಕ್ಸು ಬಿದ್ದೋಯ್ತು. ಬಿಕಾಸ್ ಸಮ್ವನ್ ಎಲ್ಸ್ ಈಸ್ ಎಂಟ್ರಿಂಗ್. ಸಮ್ವನ್ ಎಲ್ಸ್ ಅಂದರೆ ಕಾಂಪಿಟೇಟರ್ಸ್. ಇವಾಗ ಫಸ್ಟ್ ಆಫ್ ಆಲ್ ಪಾಲಿಕ್ಯಾಬು, KEI, ಹ್ಯಾವೆಲ್ಸು, ವಿಗಾರ್ಡು, ಇಷ್ಟೆಲ್ಲ ಪ್ಲೇಯರ್ಸ್ ಇರೋವಂಥ ಒಂದು ಇಂಡಸ್ಟ್ರಿಯಲ್ಲಿ ಒಬ್ಬ ದೊಡ್ಡ ಜೈಂಟ್, ದಟ್ ಈಸ್ ಬಿರ್ಲಾ ಗ್ರೂಪ್ ಕಂಪನಿ ಯಾವುದು? ಅಲ್ಟ್ರಾಟೆಕ್, ಗ್ರಾಸಿಮ್. ಸೊ ಅಗೇನ್ ಅಲ್ಟ್ರಾಟೆಕ್ ಅವರು, ವಿಚ್ ಇಸ್ ಆದಿತ್ಯ ಬಿರ್ಲಾ ಕಂಪನಿ ಅವರು, ನಾವು ಕೇಬಲ್ಸ್ ಆ್ಯಂಡ್ ವೈರ್ಸ್ ಬಿಸ್ನೆಸ್ಸಿಗೆ ಬರ್ತೀನಿ ಅಂದವಾಗ ಡೆಫಿನೆಟ್ಲಿ ಈ ಕಂಪನಿ ಎಲ್ಲ ಇಂಡಸ್ಟ್ರಿನೇ ಶೇಕ್ ಆಗುತ್ತೆ. ಜಸ್ಟ್ ಲೈಕ್ ಅ ಕಂಪಾ ಕೋಲಾ. ನೀವು ನೋಡಿದ್ರಿ, ಆ ಕಂಪಾ ಕೋಲಾ ಅನ್ನೋದು ಬಂದ್ಬಿಟ್ಟು 10 ರೂಪಾಯಿ ಕಂಪಾ ಕೋಲಾಗೆ 200 ml ಕೊಡ್ತಾರೆ. ಜನ ಏನೋ ಪೆಪ್ಸಿ ಯಾವುದಾದ್ರೆ ಏನೋ, ಕಂಪಾ ಕೋಲಾ ಆದರೆ ಏನೋ, ಪೆಪ್ಸಿ ಆದರೆ ಏನೋ, 10 ರೂಪಾಯಿಗೆ 200 ml. ಅದೇ ಪೆಪ್ಸಿ 20 ರೂಪಾಯಿಗೆ 200 ml. ಸೊ ಜನ ಹೆಂಗೆ ಯೋಚನೆ ಮಾಡ್ತಾರೆ, 20 ರೂಪಾಯಿ ಕೊಡೋದು 10 ರೂಪಾಯಿಗೆ ಸಿಗುತ್ತಲ್ಲ. ಆ್ಯಂಡ್ ಇಂಡಿಪೆಂಡೆನ್ಸ್ ಅಂತ ಒಂದು ವಾಟರ್ ಬಾಟಲ್ ಲಾಂಚ್ ಮಾಡಿದ್ದಾರೆ. ಇದು ಕಂಪಾ ಕೋಲಾ ಯಾರ್ದು? ರಿಲಯನ್ಸ್ ಇಂಡಸ್ಟ್ರೀಸ್, ದ ಗ್ರೇಟೆಸ್ಟ್ ಮುಖೇಶ್ ಅಂಬಾನಿ. ಮುಖೇಶ್ ಅಂಬಾನಿ ಉದ್ದೇಶ ಏನಂದರೆ, ಈ ವಾಂಟ್ಸ್ ಟು ಪೆನಿಟ್ರೇಟ್ ಇನ್ ಟು ದಿಸ್ ಬಿವರೇಜಸ್. ಏನು ನಮ್ಮ ದೇಶದಲ್ಲಿ ಹೈಯೆಸ್ಟ್ ಕನ್ಸಂಪ್ಷನ್ ಆಗ್ತಾ ಇರೋದು ಎಲ್ಲಿ ಅಂದರೆ, ದ ಡೇಟಾ ತೆಗೆದು ನೋಡಿದ್ದಾರೆ. ಹೆಂಗೋ ಫ್ರೀ ಟೈಮಲ್ಲಿ ಕುತ್ಕೊಂಡು ನೋಡಿದವಾಗ ಹೈಯೆಸ್ಟ್ ಕನ್ಸಂಪ್ಷನ್ ಈಸ್ ಇನ್ ದ ಸಾಫ್ಟ್ ಡ್ರಿಂಕ್ಸ್ ಕನ್ಸಂಪ್ಷನ್ ಸಿಕ್ಕಾಪಟ್ಟೆ ಬೆಳೀತಾ ಇದೆ. ಇದನ್ನು ಅಬ್ಸರ್ವ್ ಮಾಡಿದ ಮುಖೇಶ್ ಅಂಬಾನಿ ಅಂಡ್ ವಾಟ್ ಎವರ್ ದ ಇನ್ವೆಸ್ಟರ್ಸ್, ಮುಖೇಶ್ ಅಂಬಾನಿ ಅವರು ಕಂಪಾ ಕೋಲಾ ಅಂತ ಲಾಂಚ್ ಮಾಡಿದ್ರು. ಈ IPL ಅಲ್ಲಿ ಒನ್ ಆಫ್ ದ ಫುಲ್ ಬ್ರ್ಯಾಂಡ್ ಮಾಡಿರೋದು ಅಂದರೆ ಕಂಪಾ ಕೋಲಾ. ಈ ಕಂಪಾ ಕೋಲಾ ಎಫೆಕ್ಟು ಏನಾಗಿದೆ ಅಂದರೆ, ವರುಣ್ ಬ್ಯೂರೇಜಸ್ ಮೇಲೆ ಹೆವಿಯಾಗಿ ಬೀಳ್ತಾ ಇದೆ. ಅದರಿಂದ ವರುಣ್ ಬ್ಯೂರೇಜಸ್ ಸ್ಟಾಕ್ ನೀವು ನೋಡಿದ್ರೆ, ವರುಣ್ ಬ್ಯೂರೇಜಸ್ ಹೋಗ್ತಾನೆ ಇಲ್ಲ. ಈವನ್ ದೋ ದ ರೆವಿನ್ಯೂ ಇಸ್ ಗುಡ್, ಎಕ್ಸಲೆಂಟ್ ಆಗಿದೆ. ಸೊ ಎಲ್ಲನೂ ಸೂಪರ್ ಆಗಿದೆ. ಬಟ್ ಆದರೂ ಸಹ ವರುಣ್ ಬ್ಯೂರೇಜಸ್ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂದರೆ, ಬಿಕಾಸ್ ಆಫ್ ದ ಕಾಂಪಿಟೇಟರ್, ದಟ್ ಈಸ್ ಕಂಪಾ ಕೋಲಾನ. ಯಾವ ಕೋಲಾನ ನೀವು ಹೇಳಬೇಕು, ಯಾರ್ಯಾರು ಕುಡ್ದಿದ್ದೀರ ಕಮೆಂಟ್ ಮಾಡಿ ಕಂಪಾ ಕೋಲಾನ. ಕಂಪಾ ಕೋಲಾ ಇಂದ ಈ ವರುಣ್ ಬ್ಯೂರೇಜಸ್ ಸ್ಟಾಕು ಹೆಂಗೆ ಬೀಳ್ತಾ ಇದೆ ಜಸ್ಟ್ ಅಬ್ಸರ್ವ್ ಮಾಡಿ. ಕಂಪನಿಯ ಶೇರು ಕಳೆದ 5-6 ವರ್ಷಗಳಲ್ಲಿ ಎಷ್ಟು ಬೆಳೀತೋ, ಇವಾಗ ಲಾಸ್ಟ್ 4-5 ಮಂತ್ಸಿಂದ ಬೆಳೆಯೋದಕ್ಕೆ ಆಗ್ತಾನೆ ಇಲ್ಲ. ಬಿಕಾಸ್ ಆಫ್ ದ ಫಿಯರ್ ಫ್ಯಾಕ್ಟರ್. ಒಬ್ಬ ವ್ಯಕ್ತಿ ಬಂದು 10 ರೂಪಾಯಿಗೆ 200 ml ಕೋಕಾ ಕೋಲಾ ಕೊಟ್ಟವಾಗ, ದಟ್ ಈಸ್ ಕೋಲಾ ಕೊಟ್ಟವಾಗ, ಈ ವರುಣ್ ಬ್ಯೂರೇಜಸ್ 20 ರೂಪಾಯಿಗೆ 200 ml ಕೊಟ್ಟವಾಗ ಜನ ಯೋಚನೆ ಮಾಡ್ತಾರೆ,
ಇದನ್ನೇ ಕುಡಿಯೋಣ ಬನ್ನಿ ಅಂತ ಕುಡಿತಾ ಇದ್ದಾರೆ. ಅದರಿಂದ ವರುಣ್ ಬ್ಯೂರೇಜಸ್ ನೆಕ್ಸ್ಟ್ 2 ಕ್ವಾರ್ಟರ್ಸ್ ತುಂಬ ಹಾರಿಬಲ್ ರಿಸಲ್ಟನ್ನು ಕೊಡೋ ಸಾಧ್ಯತೆಗಳಿದೆ. ಗೊತ್ತಿಲ್ಲ ಅದರ ಇಂಪ್ಯಾಕ್ಟ್ ಎಷ್ಟಿರುತ್ತೋ, ಕಂಪಾ ಕೋಲಾ ಪೆನಿಟ್ರೇಷನ್ ಹೆಂಗಿರುತ್ತೋ ಗೊತ್ತಿಲ್ಲ. ಜನ ಕಂಪಾ ಕೋಲಾ ಕುಡಿತಾರಾ, ಪೆಪ್ಸಿ ಕುಡಿತಾರಾ? ಕಮೆಂಟ್ ಮಾಡಿ. ಯಾರ್ಯಾರು ಕಂಪಾ ಕೋಲಾ ಕುಡಿದಿರೋ ನೀವು ಸಹ ಕಮೆಂಟ್ ಮಾಡಿ. ಹೇಗಿತ್ತು ಟೇಸ್ಟು, ಹೆಂಗೆ ಅನಿಸ್ತಾ ಇದೆ ಕಂಪಾ ಕೋಲಾ? ಸೊ ಇದರ ಇಂಪ್ಯಾಕ್ಟು ಅದೇ ಥರ. ಸೊ ಫ್ಯೂಚರ್ ಡೇಸಲ್ಲಿ ಅಲ್ಟ್ರಾಟೆಕ್ ಏನಾದ್ರು ವೈರ್ಸು, ಕೇಬಲ್ಸು, ಫ್ಯಾನ್ಸು, ಸ್ವಿಚಸ್ಸು ಎಲ್ಲದಕ್ಕೂ ಬಂದುಬಿಟ್ರೆ ಅದ್ರ ಇಂಪ್ಯಾಕ್ಟ್ ಹೆಂಗಿರುತ್ತೆ? ಸೊ ನೋಡಿ, ಅಲ್ಟ್ರಾಟೆಕ್ ಏನೋ ಒಂದು ಸಿಮೆಂಟ್ ಕಂಪನಿ, ದೇ ಆರ್ ಇಂಟು ಕನ್ಸ್ಟ್ರಕ್ಷನ್. ಆ್ಯಂಡ್ ಹ್ಯಾವೆಲ್ಸ್ ಇಂಡಿಯಾ ದೇ ಆರ್ ಇಂಟು ದಟ್ ಈಸ್ ಸೇಮ್ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೇ ಇದ್ದಾರೆ. ಸೊ ಸ್ವಿಚ್ಚು, ಕೇಬಲ್ಸು, ವೈರ್ಸು ಇದೆಲ್ಲ ಎಲ್ಲಿ ಕನ್ಸ್ಟ್ರಕ್ಷನಲ್ಲಿ ಯೂಸ್ ಆಗುತ್ತೆ, ರಿಯಲ್ ಎಸ್ಟೇಟಲ್ಲಿ ಯೂಸ್ ಆಗುತ್ತೆ. ಸೊ ಫ್ಯೂಚರಲ್ಲಿ ಇಂಪ್ಯಾಕ್ಟ್ ಆಗ್ಬೋದು ಅಂತ ಸ್ಟಾಕ್ ಬಿದ್ದಿದೆ ಹೊರತು ಫಂಡಮೆಂಟಲಿ ಇವತ್ತಿಗೂ ಸಹ ಈ ಕಂಪನಿಯಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ನೀವು ನೋಡ್ಬೋದು ಫಂಡಮೆಂಟಲಿ ದೆರ್ ಈಸ್ ನೋ ಸಚ್ ಬ್ಯಾಡ್ ನ್ಯೂಸ್. ಆ್ಯಂಡ್ ಟೆಕ್ನಿಕಲಿ ಆಲ್ಸೋ ದೆರ್ ಈಸ್ ನೋ ಮಚ್. ಟೆಕ್ನಿಕಲಿನೂ ಏನು ಅಂಥ ಬೇರಿಷ್ನೆಸ್ ಇಲ್ಲ. ಆದ್ದರಿಂದ ಐ ವಿಲ್ ಟೇಕ್ ದಿಸ್ ಆಪರ್ಚುನಿಟಿ. ನಾನು ಈ ಆಪರ್ಚುನಿಟಿನ ಬಳಸ್ಕೋತೀನಿ. ಬಿಕಾಸ್ ರೆವಿನ್ಯೂ ಚೆನ್ನಾಗಿದೆ, ಫಂಡಮೆಂಟಲಿ ಚೆನ್ನಾಗಿದೆ. ಯಾವಾಗೋ ಮುಂದೆ ಬರೋ ಅಲ್ಟ್ರಾಟೆಕ್ ಬರೋದಕ್ಕೆ ಇವತ್ತೇ ನಾನು ಯಾಕೆ ಭಯ ಪಡಬೇಕು? ಇನ್ನು ಅಲ್ಟ್ರಾಟೆಕ್ ಬಂದು ಅವ್ರು ಕೇಬಲ್ ಲಾಂಚ್ ಮಾಡಿ ಅವ್ರು ಸಕ್ಸಸ್ ಆಗೋಷ್ಟರಲ್ಲಿ ಈ ಕಂಪನಿ ನೆಕ್ಸ್ಟ್ ಲೆವೆಲಲ್ಲಿ ಬೆಳೆದಿರ್ತದೆ. ಸೊ ಅದನ್ನು ಯೋಚನೆ ಮಾಡ್ಬೋದು. ಆದ್ದರಿಂದ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಹ್ಯಾವೆಲ್ಸ್ ಇಂಡಿಯಾ ಡೆಫಿನೆಟ್ಲಿ ಒಳ್ಳೆ ಕಂಪನಿ ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರು ಹೂಡಿಕೆ ಮಾಡಬೇಕು ಡೆಫಿನೆಟ್ಲಿ ಇನ್ನೂ ನೀವು ನಿಮ್ಮ ಒಂದು ಅನಾಲಿಸಿಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಳ್ಳಿ, ಚೆನ್ನಾಗಿ ಅನಲೈಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ AC ತಗೊಳ್ತೀರಾ, ಹ್ಯಾವೆಲ್ಸ್ ಇಂಡಿಯಾ ತಗೊಳ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.